ತುಂಬ ಪ್ರೀತಿಯಿಂದ ಸಿ ನಾನು ಎಲ್ಲರೂ ಕರಿತಾ ಇದ್ದೀನಿ ಮೇಲೆ ಡೆಫಿನೆಟ್ಲಿ ಅವ್ರನ್ನೂ ಕರೆಯೋ ಪ್ರಯತ್ನ ಮಾಡಿರ್ತೀನಿ. ಡೆಫಿನೆಟ್ಲಿ ಅವ್ರನ್ನೂ ಕರೆಯೋ ಪ್ರಯತ್ನ ಮಾಡಿರ್ತೀನಿ. ಐ ಟ್ರೈ ಟು ರೀಚ್ ಹಿಮ್. ಐ ಕುಡ್ ರೀಚ್. ಸೊ ತುಂಬ ಪ್ರೀತಿಯಿಂದ ಅವ್ರನ್ನೂ ಕೂಡ ಇಲ್ಲೇ ಕರಿತೀನಿ. ನಾವು ಅಂದರೆ ಎಷ್ಟು ಜನ ಸೇರೋದ್ರೂ ಅದಕ್ಕೆ ಆಗೋ ಥರನೇ ಎಲ್ಲ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀವಿ. ಅದನ್ನು ನೋಡಿಕೊಂಡು ಅಂದರೆ ಈಗ ಸದ್ಯಕ್ಕೆ ನಮ್ಮ ಟೀಮ್ ಜೊತೆ ಕುತ್ಕೊಂಡು ಮಾತಾಡೋದಕ್ಕೆ ಎಷ್ಟು ಜನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಏನು ಅಂತ ಅದ್ರ ಬಗ್ಗೆ ಸದ್ಯಕ್ಕೆಲ್ಲ ಇನ್ಫಾರ್ಮೇಷನ್ ಕೊಡ್ತೀವಿ. ಧನು ಸರ್, ನಿಮ್ಮ ಮಹಿಳಾ ಅಭಿಮಾನಿಗಳಿಗೆ ಏನಾದರೂ ಹೇಳ್ತೀರಾ ಈ ಸಂದರ್ಭದಲ್ಲಿ? ಅವರು ಎಲ್ಲ ತುಂಬ ಖುಷಿಯಾಗಿದ್ದಾರೆ. ತುಂಬ ಖುಷಿಯಾಗಿ ಅವರೆಲ್ಲ ವಿಶ್ ಮಾಡ್ತಿದ್ದಾರೆ. ನಾನು ಸಿನಿಮಾ ಹೇಳಿದಾಗ ಎಲ್ಲ ಮುಗಿದಿದೆ ಅಂದರೆ ಆ್ಯಕ್ಟಿಂಗ್ ಟೈಮಲ್ಲಿ ಗೊತ್ತಿರುತ್ತೆ ನಿಮಗೆ. ಆ ಟೈಮ್ಗೆ ನಾನು ಹೇಗೆ ಸಿದ್ಧಾರ ಮಾಡಬೇಕು ಅಂತ ರೆಡಿ ಆಗಿದ್ದಿಲ್ಲ. ಅಂದರೆ ಅದಕ್ಕೆ ಏನಾದರೂ ಜವಾಬ್ದಾರಿ ಅಂತ ಅನಿಸ್ತಿದೆ ಅಂದರೆ ಒಬ್ಬ ನಟನ ಹೆಂಡತಿಯಾಗಿ ಬಂದರು ಸ್ವಲ್ಪ ಎಕ್ಸ್ಟ್ರಾ ಜವಾಬ್ದಾರಿ ಅಂತ ಏನಾದರೂ ಅನಿಸ್ತಿದೆ. ಅದನ್ನೇನೋ ಹ್ಯಾಂಡಲ್ ಮಾಡಬೇಕು ಮುಂದಿನ ದಿನಗಳಲ್ಲಿ ಅಂತ ಏನಾದರೂ ಅನಿಸ್ತಿದೆ. ಆಸ್ ಎ ಡಾಕ್ಟರ್ ಐ ಆಮ್ ಆಲ್ರೆಡಿ ರೆಸ್ಪಾನ್ಸಿಬಲ್. ನನಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ತುಂಬ ಇದೆ. ಅದ್ರ ಜೊತೆ ಅಂದರೆ ಸೋಷಿಯಲ್ ಇಮೇಜ್ ಇರೋ ಅಂದರೆ ಇವ್ರ ಜೊತೆ ಮದುವೆ ಆಗುವಾಗ ಇನ್ನೂ ಸ್ವಲ್ಪ ಆ್ಯಡೆಡ್ ರೆಸ್ಪಾನ್ಸಿಬಿಲಿಟಿ. ಬಟ್ ಅದನ್ನ ತುಂಬ ಖುಷಿಯಾಗಿ ಅಂದರೆ ನನಗೂ ಥಾಟ್ಸ್ ಸಿಮಿಲರ್ ಇರೋದ್ರಿಂದ ಒಂದೇ ಕಡೆ ವರ್ಕ್ ಮಾಡ್ತೀವಿ ಅನ್ಸುತ್ತೆ. ಸಮಾಜಕ್ಕೆ ಒಳ್ಳೆ ಕೆಲಸಗಳು ಮಾಡೋದು. ಸಂಜಿತ್ 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 ಹಿಂದೆ ಬರೋ ಆದರೆ ಅವ್ರ ಅಮ್ಮನ ಕೇಳೋದೇ ಇಲ್ಲ. ಇಲ್ಲಿ ಅವ್ರ ಅಮ್ಮನ ತುಂಬ ಕೇಳ್ತಾರೆ. ನೀವು ಎಷ್ಟು ಅಂದರೆ ಇದೆಲ್ಲ ನಿಮ್ಮ ಜವಾಬ್ದಾರಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇಲ್ಲ, ಜವಾಬ್ದಾರಿ ಇನ್ನೂ ಸ್ಟಾರ್ಟ್ ಆಗೋದಿಲ್ಲ. ನಾನು ಆಲ್ರೆಡಿ ಒಂದು ವರ್ಷದಿಂದ ಅವ್ರ ಫ್ಯಾಮಿಲಿ ನಾನು ಒಬ್ಬರ ಥರನೇ ಆಗಿದ್ದೀನಿ. ಸೊ ಆ ಥರ ಏನು ಮತ್ತೆ ಈಗ ಮದುವೆ ಆಗಿದ್ದರಿಂದ ಏನು ಚೇಂಜ್ ಆಗಲ್ಲ ಅನ್ಸುತ್ತೆ. ಅಂದರೆ ತಾಯಿಗಾಗಲಿ ತಂದೆಗಾಗಲಿ ಏನಾದ್ರು ಈ ಥರ ನಾನೆಲ್ಲ ಕಾಲ್ ಮಾಡಿ ಕೇಳಿಕೊಂಡು ಟ್ರೀಟ್ಮೆಂಟು ಎಲ್ಲ ಆದರೂ ಒಂದು ವರ್ಷದಿಂದ ಕನೆಕ್ಷನ್ ಇದೆ ನಮ್ಮದು. ಸೊ ಆ ಥರ ಏನು ಸೊಸೆನ ಬಂದರೂ ಮಗಳ ಥರನೇ ಅವ್ರು ಸ್ವೀಕಾರ ಮಾಡಿದ್ರು. ಸೊ ಅದರಿಂದ ಅವ್ರ ಪ್ರೀತಿ ಅಕ್ಕನ ಜೊತೆ ಯಾವ ರೀತಿ ಕನೆಕ್ಟ್ ಇಲ್ಲ? ಅವ್ರು ತುಂಬ ಪ್ರೀತಿ ಮಾಡುವಂಥದ್ದು ಎಲ್ಲರ ಜೊತೆ ತುಂಬ ಒಳ್ಳೆ ಕನೆಕ್ಷನ್ ಇದೆ ಈ ಫ್ಯಾಮಿಲಿ. ರಾಣಿ ಅಕ್ಕ ಟ್ರೀಟ್ ಮಾಡಬೇಕಾಗುತ್ತೆ. ಅದು ಕೂಡ ಒಂಥರ ದೊಡ್ಡ ಜವಾಬ್ದಾರಿ. ಇದು ತುಂಬ ಖುಷಿಯಾಗಿ ಅದು ನಾನು ಸ್ವೀಕಾರ ಮಾಡಿದ್ದೀನಿ. ಆ ಥರ ಏನಾದರೆ ಯೋಚನೆ ಮಾಡಿ ಸ್ಪೆಷಲ್ ಆಗಿ ಏನು ರೆಸ್ಪಾನ್ಸಿಬಿಲಿಟಿ ಅಂತ ಅನಿಸಿಲ್ಲ ನನಗೆ. ಫ್ಯಾಮಿಲಿ ಮೆಂಬರ್ ಅಂದರೆ ಎನಿ ವಿಚ್ ವೇ ಅವ್ರು ನಮ್ಮ ಫ್ಯಾಮಿಲಿ ಮೆಂಬರ್. ಸೊ ಅದಕ್ಕೆ ನಾನು ಥರ ಯೋಚನೆ ಮಾಡಿ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿಸ್ತಿಲ್ಲ. ಎಲ್ಲರೂ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನ ಹೇಗೆ ಟ್ರೀಟ್ ಮಾಡ್ತೀವಿ ಹಾಗೆ ಕೇರ್ ಮಾಡ್ತೀವಿ. ಮೇಡಮ್, ನಿಮ್ಮ ಹಿನ್ನೆಲೆ ಚಿತ್ರದುರ್ಗದಲ್ಲಿ ಅದರ್ವೈಸ್ ಬೇರೆ ಪ್ಲೇಸ ಜೊತೆಗೆ ಚಿತ್ರದುರ್ಗದವರು ಡಾಲಿ ಅವ್ರನ್ನ ಅಳಿಯನಾಗಿ ಎಲ್ಲ ಎಷ್ಟು ಖುಷಿಯಾಗಿದ್ದಾರೆ. ನಂದು ಚಿತ್ರದುರ್ಗದಲ್ಲಿ ಹೊಳಲ್ಕೆರೆ ತಾಲೂಕಿನ ಮಳ್ಳಾಡಿಹಳ್ಳಿ ಹತ್ರ ಇರುವ ಶಿವಪುರ ಅಂತ ಚಿಕ್ಕ ಊರು. ಸೊ ಅಲ್ಲಿಂದು ನಂದು MBBS ಮಾಡಿರೋದು ಚಿತ್ರದುರ್ಗದಲ್ಲೇ ಬಸವೇಶ್ವರ ಮೆಡಿಕಲ್ ಕಾಲೇಜಲ್ಲಿ. ಅಲ್ಲಿನವರು ಎಲ್ಲ ತುಂಬ ಖುಷಿಯಾಗಿದ್ದಾರೆ. ನಮ್ಮ ಊರಲ್ಲಿ ಹಳ್ಳಿಲಿ ಎಲ್ಲ ತುಂಬ ಖುಷಿಯಾಗಿದ್ದಾರೆ.